ರಾಘವಾಪುರ ಅನ್ನುವ ಗ್ರಾಮದಲ್ಲಿ ಶಾರದಾ ಪ್ರಸಾದ್ ಅನ್ನುವ ದಂಪತಿಗಳಿರುತ್ತಾ ಇದ್ದರು. ಅವರಿಗೆ 3 ಮಕ್ಕಳು, 3 ಸೊಸೆಯಂದಿರು. ಮನೆ ಕಳೆಯುವುದು ಬಹಳ ಕಷ್ಟವಾಗಿರುತ್ತದೆ. ಬಡತನ ಮನೆಯೆಲ್ಲ ಆವರಿಸಿಕೊಂಡಿರುತ್ತದೆ. ಹೊತ್ತು ಕಳೆಯುವುದೇ ಗಗನಕ್ಕೆ ಬದಲಾದ ಪರಿಸ್ಥಿತಿ. ಮಕ್ಕಳು ಕೂಲಿ ಕೆಲಸಕ್ಕೆ ಹೋದರೆ ಒಲೆ ಉರಿತಾ ಇತ್ತು. ಒಂದು ದಿನ ಊಟವಿಲ್ಲದೆ ಎಲ್ಲರೂ ರಾತ್ರಿ ನೀರು ಕುಡಿದು ಮಲಗಬೇಕಾಗಿ ಬರುವ ಪರಿಸ್ಥಿತಿ ಬರುತ್ತೆ. ಹಸುವೆಯ ಬಾಧೆಯಿಂದ ನಿದ್ರೆ ಬರದೆ ಎಲ್ಲರೂ ವರಾಂಡದಲ್ಲಿ ಕೂತ್ಕೊಂಡಿರ್ತಾರೆ. ಏನು ಅಂದ್ರೆ ನೋಡಿದ್ರ ನಮ್ಮ ಪರಿಸ್ಥಿತಿ. ಸೊಸೆಯರು 3 ಹಸುವೆಂದಿದ್ದಾರೆ. ಮಕ್ಕಳು ಸುಸ್ತಾಗಿ ಬಂದ್ರು, ಹಾಕೋದಕ್ಕೆ ತುತ್ತು ಅನ್ನ ಇಲ್ಲ. ಈ ದರಿದ್ರ ನಮ್ಮನ್ನು ಯಾವಾಗ ಬಿಡುತ್ತೋ ಏನೋ. ಏನ್ ಮಾಡು ಅಂತೀಯ ಶಾರದಾ? ನಾನು ವಯಸ್ಸಾಗಿ ಹೋಗಿದೆ, ಕಷ್ಟ ಮಾಡದೆ ಹೋಗ್ತಾ ಇದ್ದೀನಿ. ಮಕ್ಕಳು ದಿನವೆಲ್ಲ ರೆಕ್ಕೆ ಮುರಿದು ಬಂದ್ರು ಬರೋದು 3 ಹೊತ್ತಿಗೆ ಸಾಕಾಗಲ್ಲ. ಆ ದೇವರೇ ನಮ್ಮನ್ನ ಕರುಣಿಸ್ಬೇಕು. ಅಪ್ಪ, ಇನ್ನು ಎಷ್ಟು ಕಾಲ ಅಂತ ನಾವು ಹೀಗೆ ಬದುಕಬೇಕು? ಎಲ್ರು ಏನೋ ಒಂದು ವ್ಯಾಪಾರ ಮಾಡ್ತಾ ಇದ್ದಾರೆ, ಇಲ್ಲ ಅಂದ್ರೆ ವ್ಯವಸಾಯ ಮಾಡ್ತಾ ಇದ್ದಾರೆ. ನಾವು ಮಾತ್ರ ಇನ್ನು ಕೂಲಿಯಾಗಿ ಮಿಕ್ಕಿದ್ದೀವಿ. ಹೌದು ಅಣ್ಣಯ್ಯ, ಈ ದಿನ ನನಗೆ ಕೆಲಸ ಸಿಕ್ಕಿಲ್ಲ, ನಾಳೆ ಸಿಕ್ಕುತ್ತೋ ಇಲ್ವೋ ಗೊತ್ತಿಲ್ಲ. ಸೊಸೆಯರು 3 ಮನೆಯಲ್ಲಿ ಖಾಲಿಯಾಗಿರೋದೇನಕ್ಕೆ? ಏನಾದ್ರೂ ದಾರಿ ಹುಡುಕ್ಬೋದಲ್ಲ? ದಾರಿ ಹುಡ್ಕೋದೇನಣ್ಣಯ್ಯ, ಬಂಡವಾಳ ಹಾಕೋದಕ್ಕೆ ಕೈಯಲ್ಲಿ ಚಿಲ್ಲರೆ ಕಾಸಿಲ್ಲ, ಸಾಲ ಹುಟ್ಟುವ ದಾರಿ ಇಲ್ಲ, ಇನ್ನೇನ್ ಮಾಡ್ತೀವಿ? ಮಾವಯ್ಯ, ನಂದೊಂದು ಸಲಹೆ. ನಮ್ಮ ಮನೆ ಹಿಂದಿರುವ ಖಾಲಿ ಜಾಗದಲ್ಲಿ ಹಾಗೆ ಬೀಡು ಭೂಮಿಯಾಗಿ ಇದ್ದಿದೆ ಅಲ್ವಾ, ಅದರಲ್ಲಿ ನಾವು ತರಕಾರಿ ಬೆಳೆದ್ರೆ ಹೇಗಿರುತ್ತೆ? ಈಗ ಚಳಿಗಾಲ ಬರ್ತಾ ಇದೆ, ಕಾಲಿಫ್ಲವರ್ ಬೆಳೆ ಹಾಕಿದ್ರೆ ಒಳ್ಳೆ ಲಾಭ ಬರುತ್ತೆ ಅಂತ ನಾನು ಕೇಳಿದ್ದೀನಿ. ಓಹೋ, ಅಕ್ಕನ ಸಲಹೆ ಚೆನ್ನಾಗೇ ಇದೆ. ಆದ್ರೆ ಆ ಭೂಮಿನ ಚೆನ್ನಾಗಿ ಮಾಡೋದು ಯಾರು? ಬಂಡವಾಳ ಯಾರು ಹಾಕ್ತಾರೆ? ಆದ್ರೂ ಎಲ್ರು ಸೇರಿ ಮಾಡಿದ್ರೆ ಲಾಭ ಬಂದ ಮೇಲೆ ಯಾರಿಗೆ ಎಷ್ಟು ಅಂತ ಹಂಚ್ಕೋತೀವಿ. ನನಗೆ ಮಾತ್ರ ನನ್ನ ಭಾಗ ಸರಿಯಾಗಿ ಬರ್ಬೇಕು. ಹೌದು, ನಾನು ಕೂಡ ಕಷ್ಟಪಡ್ತೀನಿ. ಆದ್ರೆ ನಾಳೆ ಬೆಳಿಗ್ಗೆ ಲಾಭ ಬಂದ ಮೇಲೆ ಅಕ್ಕ ದೊಡ್ಡವಳು ಅಂತ ಹೆಚ್ಚಾಗಿ ತಗೊಂಡ್ರೆ ನಾನು ಒಪ್ಕೊಳ್ಳಲ್ಲ. ನನ್ನ ಕಷ್ಟಕ್ಕೆ ಸರಿಯಾದ ಫಲ ನಂಗೆ ಸಿಗ್ಬೇಕು. ಏನಮ್ಮ ಇದು, ಇನ್ನು ಬೆಳೆನೇ ಹಾಕಿಲ್ಲ, ಆಗಲೇ ಪಾಲಿನ ಜಗಳ ಏನಕ್ಕೆ? ಎಲ್ರು ಸೇರಿ ಮಾಡಿದ್ರೆ ನಮ್ ಮನೆಗೆ ಒಳ್ಳೇದಲ್ವಾ? ಅತ್ತೆ, ಇವ್ರ ಮಾತನ್ನ ಕೇಳ್ತಾ ಇದ್ರೆ ಒಟ್ಟಾಗಿ ಮಾಡೋ ಹಾಗಿಲ್ಲ, ಅವರಿಗೆ ಅವರೇ ಅನ್ನೋ ಹಾಗಿದೆ. ಸರಿ, ಆ ಭೂಮಿನ 3 ಭಾಗವಾಗಿ ಹಂಚ್ಕೊಳ್ಳೋಣ. ಅವರವರ ಮಡಿಲಿ ಅವರೇ ಕಾಲಿಫ್ಲವರ್ ಬೆಳೆಯೋಣ. ಯಾರಿಗೆ ಇಷ್ಟ ಬಂದ ಬೆಳೆನ ಅವರೇ ಮಾರ್ಕೊಳ್ಳೋಣ. ಆಗ ಯಾರಿಗೂ ಅನ್ಯಾಯ ನಡೆಯಲ್ವಲ್ಲ? ಅಮ್ಮ ಅನಾಮಿಕಾ, ಕುಟುಂಬ ಬಂದ ಮೇಲೆ ಎಲ್ರು ಜೊತೆಯಾಗಿದ್ರೆ ಬಲ ಅಮ್ಮ. ಹೀಗೆ ಬೇರೆ ಬೇರೆಯಾಗಿದ್ರೆ. ಮಾವಯ್ಯ, ಒಗ್ಗಟ್ಟಾಗಿದ್ರೆ ಸ್ವರ್ಗ ಸುಖ ಅನ್ನೋದು ಹಳೆ ಗಾದೆ ಮಾತು. ಒಗ್ಗಟ್ಟಾಗಿದ್ರೆ ಜಗಳನೇ ಜಾಸ್ತಿ. ಅಕ್ಕ ಹೇಳಿದ ಹಾಗೆ ಮಾಡೋಣ. ನನ್ನ ಭಾಗದ ಭೂಮಿನ ನನಗೆ ತೋರಿಸಿ. ನನ್ನ ರೀತಿ ಏನು ಅಂತ ನಾನ್ ತೋರಿಸ್ತೀನಿ. ನಾನೇನು ಕಡಿಮೆ ತಿಂದಿಲ್ಲ. ನನ್ನ ಭೂಮಿಯಲ್ಲಿ ಬಂಗಾರದಂತ ಕಾಲಿಫ್ಲವರ್ ಬೆಳೆ ಬೆಳೆದು ತೋರಿಸ್ತೀನಿ. ಅಕ್ಕಂದ್ರಿಗಿಂತ ನಾನೇ ಹೆಚ್ಚು ದುಡ್ಡು ಸಂಪಾದಿಸ್ತೀನಿ ನೋಡಿ. ಸರಿ, ನಿಮ್ಮಿಷ್ಟ. ನಿಮ್ಮ ಹಠ ನಡೆಸೋದಕ್ಕೆ ವ್ಯವಸಾಯ ಮಾಡ್ತೀನಿ ಅಂದ್ರೆ ಮಾಡಿ, ಆದ್ರೆ ಜಗಳ ಮಾತ್ರ ಮಾಡಬೇಡಿ. ಹಾಗೆ ಆ 3 ಬಡ ಸೊಸೆಯರು ತಮ್ಮ ಮನೆ ಹಿಂದಿರುವ ಭೂಮಿಯನ್ನು 3 ಭಾಗವಾಗಿ ಹಂಚಿಕೊಳ್ಳುತ್ತಾರೆ. ಅನಾಮಿಕಾ, ಅವನಿ, ಅಂಜಲಿ ಅವರಿಗೆ ಅವರು ಪೈಪೋಟಿಯಿಂದ ಕೆಲಸ ಶುರು ಮಾಡುತ್ತಾರೆ. ಅನಾಮಿಕಾ ತನ್ನ ತಾಳೆಗುಂಡನ್ನು ಅಡವಿಟ್ಟು ಬೀಜ ತರುತ್ತಾಳೆ. ಅವನಿ ತನ್ನ ತವರು ಮನೆಯಿಂದ ಸಾಲ. ಅಂಜಲಿ ತಾನು ಎತ್ತಿಟ್ಟುಕೊಂಡ ಚಿಲ್ಲರೆ ದುಡ್ಡನ್ನು ಹೊರಗೆ ತೆಗೆಯುತ್ತಾಳೆ. ಕೆಲವು ದಿನದ ನಂತರ ಹೊಲದಲ್ಲಿ ಅವನಿ ತನ್ನ ಮಡಿಯಲ್ಲಿ ಕೆಲಸ ಮಾಡುತ್ತಾ ಪಕ್ಕದಲ್ಲೇ ಇರುವ ಅನಾಮಿಕಳ ಹತ್ರ, ಏನಕ್ಕ ನಿನ್ನ ಗಿಡಗಳು ಇನ್ನೂ ಚಿಕ್ಕದಾಗಿ ಇದೆ, ನನ್ ಕಡೆ ನೋಡು, ಆಗ್ಲೇ ಎಷ್ಟು ದೊಡ್ಡದಾಗಿ ಬೆಳೆದಿದೆ. ನಾನು ಹಾಕಿದ ಗೊಬ್ಬರ ಮತ್ತೆ ಸ್ಪೆಷಲು. ಅವನಿ, ಗಿಡಗಳು ಎತ್ತರ ಬೆಳೆಯೋದಲ್ಲ, ಅವುಗಳಲ್ಲಿ ಬಲ ಮುಖ್ಯ. ಅವಸರ ಮಾಡಿದ್ರೆ ಬೆಳೆ ಕೈಗೆ ಬರೋದಿಲ್ಲ, ನಿಧಾನವೇ ಪ್ರಧಾನ. ನನ್ನ ಗಿಡಗಳು ಆರೋಗ್ಯವಾಗಿದೆ, ಅದು ನನಗ್ ಸಾಕು. ಅಂಜಲಿ ತನ್ನ ಮಡಿಯಿಂದ ಅರಚುತ್ತಾ, ನೀವಿಬ್ರು ಏನಾದ್ರೂ ಅಂದ್ಕೊಳ್ಳಿ, ನನ್ನ ಕಾಲಿಫ್ಲವರ್ ಮಾತ್ರ ಮಾರ್ಕೆಟ್ ಅಲ್ಲಿ ರಿಕಾರ್ಡ್ ಸೃಷ್ಟಿಸುತ್ತೆ. ನಿನ್ನೆನೆ ಒಬ್ಬನ ಕೇಳಿದೆ, ಕಾಲಿಫ್ಲವರ್ಗೆ ಒಳ್ಳೆ ರೇಟ್ ಇದೆ ಅಂತೆ. ಆ ದುಡ್ಡಿನಿಂದ ನಾನು ಹೊಸ ಸೀರೆ ಕೊಂಡ್ಕೋತೀನಿ. ಆಸೆಗೆ ಹದ್ದಿರಬೇಕು ಅಂಜಲಿ, ಮೊದ್ಲು ಹೂ ಬರೋದಕ್ಕೆ ಬಿಡು. ಆದ್ರೂ ನಿನ್ನ ಮಡಿಯಲ್ಲಿ ಕಳೆ ಹೆಚ್ಚಾಗಿದೆ, ಅದನ್ನ ಕೀಳದೆ ಹರಟೆ ಯಾಕೆ ಹೊಡಿತಾ ಇದೀಯಾ? ನನ್ನ ಕಳೆ ವಿಷಯ ನಂದು, ನೀನು ನಿನ್ ಕೆಲ್ಸ ನೋಡ್ಕೋ. ಆದ್ರೂ ನಿನಗೆ ಹೊಟ್ಟೆ ಕಿಚ್ಚು ಹೆಚ್ಚು, ನಾನು ಹೆಚ್ಚು ಸಂಪಾದಿಸ್ತೀನಿ ಅಂತ ಭಯ. ಆ ಸಮಯದಲ್ಲಿ ಪ್ರಸಾದ್ ಶಾರದಾ ದೂರದಿಂದ ನೋಡುತ್ತಾ, ಏನು ಅಂದ್ರೆ ನೋಡಿದ್ರ, ಕೆಲಸ ಮಾಡೋದನ್ನ ಬಿಟ್ಟು ಬೆಂಕಿ ಸುರಿಸ್ಕೊಳ್ಳೋದೇ ಹೆಚ್ಚಾಗಿದೆ ಇವರಿಗೆ. ಹೀಗಾದ್ರೆ ಬೆಳೆ ಬೆಳೆಯುತ್ತೆ ಅಂತೀರಾ? ಬೆಳೆಯುತ್ತೆ ಶಾರದಾ, ಅಷ್ಟು ಮಾತ್ರ ಪೈಪೋಟಿ ಇಲ್ದಿದ್ರೆ ಅವ್ರು ಹೇಗೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ? ನೋಡೋಣ.
ಹಾಗೆ ದಿನಗಳು ಕಳೆಯುತ್ತದೆ. ಮೂವರು ಸೊಸೆಯಂದಿರು ಬಿಸಿಲೆನ್ನದೆ ಹಗಲೆನ್ನದೆ ಕೆಲಸ ಮಾಡುತ್ತಾರೆ. ಒಬ್ಬರಿಗಿಂತ ಒಬ್ಬರು ಕಷ್ಟಪಟ್ಟಿದ್ದರಿಂದ ಬೆಳೆ ಅದ್ಭುತವಾಗಿ ಬರುತ್ತದೆ. 3 ಮಡಿಯಲ್ಲಿಯೂ ಬಿಳಿಯ ಕಾಲಿಫ್ಲವರ್ ಅರಳಿ ಹಚ್ಚ ಹಸಿರಾದ ತೋಟದಲ್ಲಿ ಬೆಳ್ಳಿ ಹೂವಿನ ಹಾಗೆ ಮಿಂಚುತ್ತದೆ. ಬೆಳೆ ಕೊಯ್ಯ ಸಮಯ ಬರುತ್ತದೆ. ಎಲ್ರೂ ತೋಟದೊಳಗೆ ಬರುತ್ತಾರೆ. ಅನಾಮಿಕಾ, ಬೆಳೆ ತುಂಬಾ ಚೆನ್ನಾಗಿ ಬಂದಿದೆ. ಈ ಸಲ ನಮ್ಮ ಕಷ್ಟಗಳು ತೀರಿದ ಹಾಗೆ. ಅವನಿ, ನಿನ್ ಬೆಳೆ ನೋಡಿ ನಾನು ಆಶ್ಚರ್ಯ ಹೋಗ್ತಾ ಇದ್ದೀನಿ. ನಿಜವಾಗಿ ನೀನೇನಾ? ಹೌದು ಅಂಜಲಿ, ಇಷ್ಟು ಚೆನ್ನಾಗಿ ಬೆಳಿತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಹೌದು ರೀ, ನಾಳೆ ಬೆಳಿಗ್ಗೆ ಸಂತೆ ಇದೆ. ನಾನು ಬೆಳಗಿನ ಜಾವನೆ ಹೋಗಿ ಒಳ್ಳೆ ಜಾಗದಲ್ಲಿ ಕೂತ್ಕೊಂಡು ಮಾರ್ಕೋತೀನಿ. ನನ್ನ ಕಾಲಿಫ್ಲವರ್ಸ್ ಎಲ್ಲ ದೊಡ್ಡದು, ಬೆಲೆ ಬಾಳುವಂಥದ್ದು. ನಂಗೆ ಖಚಿತವಾಗಿ ಒಳ್ಳೆ ರೇಟ್ ಬರುತ್ತೆ. ಅಕ್ಕಂಗಿಂತ ಮೊದಲು ನಾನೇ ಹೋಗ್ಬೇಕು. ಮಾರ್ಕೆಟ್ ಅಲ್ಲಿ ಎಲ್ರಿಗಿಂತ ಮೊದಲು ನಾನೇ ಮಾರ್ಕೋಬೇಕು. ನನ್ನ ಬೆಳೆಗೆ ಹೆಚ್ಚು ರೇಟ್ ಬೇಕು ಎಂದು ಅವನಿ ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ. ಇನ್ನು ಅಂಜಲಿ ತನ್ನ ಗಂಡನ ಹತ್ರ, ಏನು ಅಂದ್ರೆ, ನಾವು ರಾತ್ರಿಗೆ ರಾತ್ರಿ ಕೊಯ್ದು ಬಿಡೋಣ. ಎಲ್ರಿಗಿಂತ ಮೊದಲು ನಾವೇ ಸಂತೆಯಲ್ಲಿ ಇರ್ಬೇಕು. ಅವರಿಬ್ಬರಿಗಿಂತ ನಾನೇ ಹೆಚ್ಚು ದುಡ್ಡು ಮನೆಗೆ ತರಬೇಕು. ಮಾರನೇ ದಿನ ಬೆಳಿಗ್ಗೆ ರಾಮಾಪುರ ಸಂತೆಯಲ್ಲಿ ಜನ ಕಿಟಕಿಟವಾಡ್ತಾ ಇರ್ತಾರೆ. ಅನಾಮಿಕಾ, ಅವನಿ, ಅಂಜಲಿ ಮೂವರು ತಮ್ಮ ತಮ್ಮ ಕಾಲಿಫ್ಲವರ್ ಬುಟ್ಟಿ ಜೊತೆ ಮಾರ್ಕೆಟ್ಗೆ ಬರುತ್ತಾರೆ. ದುರದೃಷ್ಟವಶಾತ್ ಅವರು ಮೂವರು ಪಕ್ಕದಲ್ಲೇ ಕೂತ್ಕೋಬೇಕಾಗಿ ಬರುತ್ತೆ. ಬನ್ನಿ ಸ್ವಾಮಿ, ಬನ್ನಿ. ತಾಜಾ ತಾಜಾ ಕಾಲಿಫ್ಲವರ್ಸ್, ಒಂದು ಹೂವು 30 ರೂಪಾಯಿ ಮಾತ್ರನೇ. ತೋಟದಿಂದ ಈಗಲೇ ಕೊಯ್ದುಕೊಂಡು ತಂದಿದ್ದೀವಿ. ಆ ಮಾತನ್ನು ಕೇಳಿದ್ದ ಅವನಿ ಅನಾಮಿಕಳ ಕಡೆ ಕೋಪದಿಂದ ನೋಡಿ ಇನ್ನೂ ಗಟ್ಟಿಯಾಗಿ, ಇಲ್ಲಿ ಬನ್ನಿ ಅಮ್ಮನವರೇ, ಇಲ್ಲಿ ನೋಡಿ. ಅದಕ್ಕಿಂತ ದೊಡ್ಡ ದೊಡ್ಡ ಹೂಗಳು. ಒಂದು ಹೂವು 25 ರೂಪಾಯಿ ಮಾತ್ರನೇ. ಕೇವಲ 25 ರೂಪಾಯಿನೇ. ಅವನಿ ಮಾತನ್ನು ಕೇಳಿ ಗಾಬರಿಯಾಗುತ್ತ ಅಂಜಲಿ, ಅಯ್ಯೋ, ಅವಳು ಕಡಿಮೆ ಮಾಡಿದ್ಲು. ಇಲ್ಲಿ ನೋಡಿ ಸ್ವಾಮಿ, 25 ರೂಪಾಯಿ ಅಲ್ಲ, 20 ರೂಪಾಯಿಗೆ ಹೂನ ಕೊಡ್ತಾ ಇದ್ದೀನಿ. ಸೂಪರ್ ಕಾಲಿಫ್ಲವರ್ಸ್, ಹುಳುಗಳಿಲ್ಲ, ಮಚ್ಚೆ ಇಲ್ಲ, 20 ರೂಪಾಯಿನೇ. ಅಂಜಲಿ, ಏನ್ ಮಾಡ್ತಾ ಇದ್ಯಾ? 20 ರೂಪಾಯಿಗೆ ಮಾರಿದ್ರೆ ನಮಗೆ ಬಂಡವಾಳ ಕೂಡ ಬರೋದಿಲ್ಲ. ರೇಟು ಕಮ್ಮಿ ಮಾಡಬೇಡ. ನಿನಗೇನಕ್ಕ, ನನ್ನ ಇಷ್ಟ, ನನ್ನ ಹೂಗಳು, ನನ್ನ ಸಾಮಾನು ನಾನ್ ಮಾರ್ತಿದ್ದೀನಿ. ನೀನು ನಿನ್ನ ರೇಟ್ ಹೇಳ್ಕೊ. ಆಗಲೇ ಅಲ್ಲಿಗೆ ಬಂದ ಒಬ್ಬ ವ್ಯಕ್ತಿ, ಏನಮ್ಮ, ಪಕ್ಕದವಳು 20 ರೂಪಾಯಿ ಹೇಳ್ತಾ ಇದ್ರೆ ನೀನು 30 ರೂಪಾಯಿ ಅಂತ ಇದೀಯಾ? ನೀನು ಕೂಡ 20 ಕೊಟ್ರೆ ಕೊಂಡ್ಕೋತೀನಿ. ಸರಿ, ನಾನು 18 ರೂಪಾಯಿಗೆ ಕೊಡ್ತೀನಿ. ನನ್ನ ಹತ್ರನೇ ಕೊಂಡ್ಕೊಳ್ಳಿ. 18? ಅಕ್ಕ, ನೀನು ಕೂಡ? ಸರಿ, ನಾನಂತೂ 15 ರೂಪಾಯಿಗೆ ಕೊಡ್ತೀನಿ. ಬನ್ನಿ ಸ್ವಾಮಿ, ಬನ್ನಿ. 15 ರೂಪಾಯಿಗೆ ದೊಡ್ಡ ಕಾಲಿಫ್ಲವರ್. ಇಲ್ಲಿ 12 ರೂಪಾಯಿ ಮಾತ್ರನೇ. ಕೇವಲ 12 ರೂಪಾಯಿಗೆ ಹೂವು. ಯಾರು ಕೊಡಲ್ಲ ನಿಮ್ಗೆ ಇಷ್ಟು ಕಡಿಮೆಗೆ. ಹಾಗೆ ಮೂವರು ಸೊಸೆಯರು ಒಬ್ಬರನ್ನು ನೋಡಿ ಒಬ್ಬರು ರೇಟ್ ಕಡಿಮೆ ಮಾಡ್ಕೊತಾ ಹೋಗ್ತಾರೆ. ಜನವೆಲ್ಲ ಮೈ ಮೇಲೆ ಬಿದ್ದು ಕೊಂಡ್ಕೋತಾರೆ. ಆದ್ರೆ ಇವರಿಗೆ ಲಾಭ ಮಾತ್ರ ಬರಲಿಲ್ಲ. ಆ ವಿಷಯ ಆವೇಶದಲ್ಲಿ ಅವರು ಯಾರಿಗೂ ಅರ್ಥವಾಗಲಿಲ್ಲ. ಪಕ್ಕದಲ್ಲೇ ಇರುವ ಇತರ ವ್ಯಾಪಾರಿಗಳು ಇವರನ್ನು ನೋಡಿ ನಗುತ್ತಾರೆ. ಪಕ್ಕದಲ್ಲಿರುವ ಒಬ್ಬ ವ್ಯಾಪಾರಿ ಅವರನ್ನು ನೋಡಿ ನಗುತ್ತಾ, ನೋಡಿದ್ರ, ಒಂದೇ ಮನೆಯಲ್ಲಿರೋರು ಹೇಗೆ ಪೈಪೋಟಿ ಮಾಡ್ತಾ ಇದ್ದಾರೆ. ನಮಗೆ ಒಳ್ಳೇದು, ಅವ್ರ ಹತ್ರ ರೇಟ್ ಕಡಿಮೆ ಅಂತ ಜನವೆಲ್ಲ ಅಲ್ಲೇ ಕೊಂಡ್ಕೋತಾರೆ. ಆದ್ರೆ ಅವರಿಗೆ ಮಿಕ್ಕೋದು ಏನೂ ಇಲ್ಲ. 10 ರೂಪಾಯಿ, 10 ರೂಪಾಯಿಗೆ ಹೋಗಿ ಕೊಡ್ತಾ ಇದ್ದೀನಿ. 8 ರೂಪಾಯಿ, 8 ರೂಪಾಯಿಗೆ ಕಾಲಿಫ್ಲವರ್. 5 ರೂಪಾಯಿ, 5 ರೂಪಾಯಿಗೆ ಕಾಲಿಫ್ಲವರ್ ಹೂಗಳು. ತಗೊಂಡೋಗಿ ಸ್ವಾಮಿ. ಹಾಗೆ ಸಾಯಂಕಾಲವಾಗುವ ಹೊತ್ತಿಗೆ 3 ಬುಟ್ಟಿಗಳು ಖಾಲಿಯಾಗುತ್ತದೆ. ಜನ ಸಂತೋಷದಿಂದ ಕಡಿಮೆ ರೇಟಿಗೆ ತರಕಾರಿ ತಗೊಂಡು ಹೋಗ್ತಾರೆ. 3 ಸೊಸೆಯರು ಸುಸ್ತಾಗಿ ಕೈಯಲ್ಲಿರುವ ದುಡ್ಡನ್ನು ಲೆಕ್ಕ ಮಾಡ್ಕೋತಾರೆ. ಏನಿದು, ಇಷ್ಟು ಕಷ್ಟಪಟ್ರೆ ಬಂದಿದ್ದು 100 ರೂಪಾಯಿನೇನಾ? ಕನಿಷ್ಠ ಬೀಜದ ಬೆಲೆ ಕೂಡ ಬರ್ಲಿಲ್ವೇ? ನನ್ನ ಹತ್ರ ಕೂಡ ಹಾಗೆ ಇದೆ ಅಕ್ಕ. ರವಾನಾ ಖರ್ಚಿಗೆ ಅರ್ಧಕ್ಕ ಹೋಗಿದೆ. ಇಷ್ಟು ಒಳ್ಳೆ ಬೆಳೆ ಬೆಳೆದು 5 ರೂಪಾಯಿಗೆ 8 ರೂಪಾಯಿಗೆ ಮಾರಿದ್ವಿ. ನನ್ನ ಪರಿಸ್ಥಿತಿ ಇನ್ನೂ ದಾರುಣ. 5 ರೂಪಾಯಿಗೆ ಮಾರಿದ್ರೆ ಏನ್ ಸಿಕ್ಕತ್ತೆ? ಎಲ್ರೂ ನನ್ನನ್ನ ಮೋಸ ಮಾಡಿದ ಹಾಗಿದೆ. ಪೈಪೋಟಿಗೆ ಬಿದ್ದು ನಮ್ ಗುಂಡಿ ನಾವೇ ತೋಡ್ಕೊಂಡ್ವಿ. ಹಾಗೆ 3 ದಿಗಿಲಿಪಟ್ಟು ಮನೆಗೆ ಸೇರುತ್ತಾರೆ. ಮನೆಯಲ್ಲಿ ಶಾರದಾ ಪ್ರಸಾದ್ ಮಕ್ಕಳು ಆಸೆಯಿಂದ ಇವರಿಗಾಗಿ ಎದುರು ನೋಡ್ತಾ ಇರ್ತಾರೆ. ಸೊಸೆಯರ ಮುಖವನ್ನು ನೋಡಿ ಅವರಿಗೆ ಅರ್ಥವಾಗುತ್ತದೆ. ಏನಾಯ್ತಮ್ಮ, ಅಷ್ಟು ಬೇಸರದಿಂದ ಬಂದಿದ್ವಿ? ಬೆಳೆ ಎಲ್ಲ ಮಾರಾಟವಾಯ್ತಲ್ಲ, ದುಡ್ಡು ಚೆನ್ನಾಗಿ ಬಂದಿದೆ ಅಲ್ವಾ? ಅತ್ತೆ, ನಾವು ಮೋಸ ಹೋದ್ವಿ. ಅಲ್ಲ, ನಮ್ಮನ್ನು ನಾವೇ ಮೋಸ ಮಾಡ್ಕೊಂಡ್ವಿ. ಏನ್ ನಡೀತಮ್ಮ, ಸ್ಪಷ್ಟವಾಗಿ ಹೇಳಿ. ಮಾವಯ್ಯ, ನಾವು ಒಬ್ಬರನ್ನೊಬ್ರು ಮೀರಿ ಮಾರ್ಬೇಕು ಅಂತ ಪೈಪೋಟಿ ಇಟ್ಟು ರೇಟ್ ಕಮ್ಮಿ ಮಾಡಿದ್ವಿ. ಕಡೆಗೆ 5 ರೂಪಾಯಿ ಕೂಡ ಹೂವು ಮಾರಿದ್ವಿ. ಈಗ ಲೆಕ್ಕ ನೋಡ್ಕೊಂಡ್ರೆ ಕೈಯಲ್ಲಿ ಚಿಲ್ಲರೆ ಕಾಸು ಕೂಡ ಮಿಕ್ಕಿಲ್ಲ. ನಮ್ಮ ಕಷ್ಟವೆಲ್ಲ ಬೂದಿಲಿ ಹಾಕಿದ ಪನ್ನೀರಾಯ್ತು. ಹೌದು ಮಾವಯ್ಯ, ಪಕ್ಕದಲ್ಲಿರೋರು 30 ರೂಪಾಯಿಗೆ 40 ರೂಪಾಯಿಗೆ ಮಾರ್ತಾ ಇದ್ರೆ ನಾವು ಮಾತ್ರ ಮೂರ್ಖವಾಗಿ ಪೈಪೋಟಿ ಇಟ್ಕೊಂಡು ನಷ್ಟ ಹೋದ್ವಿ. ನಮ್ಮ ಅಹಂಕಾರನೇ ನಮಗೆ ಶತ್ರುವಾಯ್ತು. ನಾನು ಮೊದಲೇ ಹೇಳಿದ್ದೆ ಜಗಳ ಮಾಡ್ಬಿಡಿ ಅಂತ. ಈಗ ನೋಡಿದ್ರ ಏನಾಯ್ತು? ಈಗಲಾದ್ರೂ ಅರ್ಥವಾಯ್ತಾ? ಬಿಟ್ಟು ಹೋದ್ರೆ ಬಲಹೀನವಾಗ್ತೀವಿ,
ಜೊತೆಯಾಗಿದ್ರೆ ಬಲವಂತವಾಗ್ತೀವಿ ಅಂತ ನೀವು ಮೂವರು ಒಂದೇ ರೇಟು ನಿರ್ಣಯಿಸ್ಕೊಂಡಿದ್ದಿದ್ರೆ ಈ ದಿನ ನಮ್ಮ ಮನೆಯಲ್ಲಿ ಹಬ್ಬವಿರ್ತಾ ಇತ್ತು. ಜನ ನಿಮ್ಮ ಅನೈಕ್ಯತೆ ನೋಡಿ ಬಳಸ್ಕೊಂಡ್ರು. ಲಾಭ ಅವರದ್ದು, ನಷ್ಟ ನಮ್ದು. ನಿಜನೇ ಅತ್ತೆ, ನಾವು ತಪ್ಪು ಮಾಡಿದ್ವಿ. ಅವನಿ, ಅಂಜಲಿ, ನನ್ನನ್ನು ಕ್ಷಮಿಸಿ. ನಾನು ದೊಡ್ಡವಳಾಗಿ ಕೂಡ ಪೈಪೋಟಿಗೆ ಬಿದ್ದೆ. ನಿಮಗೆ ಬುದ್ಧಿ ಹೇಳೋದು ಬಿಟ್ಟು ನಾನೇ ನಿಮ್ ಜೊತೆ ಜಗಳ ಬಿಟ್ಕೊಂಡೆ. ಇಲ್ಲ ಅಕ್ಕ, ತಪ್ಪು ನಂದು. ನಾನು ಮೊದಲೇ ಕಡಿಮೆಗಿಳಿದೆ. ನಿಮ್ಮನ್ನ ಕಡಿಮೆ ಮಾಡ್ಬೇಕು ಅಂತ ನೋಡಿದೆ. ಆದ್ರೆ ಈಗ ಅರ್ಥವಾಯ್ತು, ನಾನು ಕಡಿಮೆ ಮಾಡಿದ್ರೆ ನಾನು ಗೆಲ್ಲೋದಿಲ್ಲ, ನಮ್ಮ ಕುಟುಂಬ ಸೋತ್ ಹೋಗುತ್ತೆ ಅಂತ. ಅಕ್ಕ, ನಂಗೆ ಬುದ್ಧಿ ಬಂತು. ನಾವೆಲ್ಲರೂ ಒಂದೇ ಕುಟುಂಬ. ನಮ್ಮಲ್ಲಿ ನಮಗೆ ಪೈಪೋಟಿ ಏನಕ್ಕೆ? ಇನ್ಮೇಲೆ ನಾವೆಲ್ಲ ಜೊತೆಯಾಗಿ ಇರೋಣ. ಸರಿ ಅಮ್ಮ, ನಡೆದಿದ್ದೇನೆ ನಡೆದೋಯ್ತು. ಇನ್ನು ಹೊಲದಲ್ಲಿ ಅರ್ಧ ಬೆಳೆ ಇದೆಯಲ್ಲ, ಇನ್ನು ನಾಳೆ ಸಂತೆ ಇದೆ. ಈ ಸಲವಾದ್ರೂ ಚೆನ್ನಾಗಿ ನಡ್ಕೊಳ್ಳಿ. ಖಚಿತವಾಗಿ ಮಾವಯ್ಯ, ಈ ಸಲ ನಾವು ಮೂವರು ಬೇರೆ ಬೇರೆ ಅಲ್ಲ, ಒಂದೇ ಜೊತೆ. ನಾಳೆ ನೋಡಿ ಏನ್ ನಡೆಯುತ್ತೋ. ಇನ್ನು ಆ ರಾತ್ರಿ ಮೂವರು ಸೊಸೆಯರು ಸೇರಿ ಮಾತನಾಡಿಕೊಳ್ಳುತ್ತಾರೆ. ಒಂದು ಪ್ರಣಾಳಿಕೆ ಹಾಕಿಕೊಳ್ಳುತ್ತಾರೆ. ಮಾರನೇ ದಿನ ಬೆಳಿಗ್ಗೆ ಮಿಕ್ಕ ಬೆಳೆಯನ್ನು ಕೊಯ್ದು ಮತ್ತೆ ಸಂತೆಗೆ ಹೋಗುತ್ತಾರೆ. ಈ ಸಲ ಮೂವರು ಪಕ್ಕ ಪಕ್ಕ ಕೂತ್ಕೋತಾರೆ. ಆದ್ರೆ ಪೈಪೋಟಿ ಪಟ್ಟಿಲ್ಲ. ಬನ್ನಿ ಸ್ವಾಮಿ ಬನ್ನಿ, ಬೆಲೆ ಬಾಳುವ ಕಾಲಿಫ್ಲವರ್ ಹೂವು ರೇಟು 40 ರೂಪಾಯಿ ಮಾತ್ರನೇ. ಹೌದು ಸ್ವಾಮಿ, ಇಲ್ಲಿ 40 ರೂಪಾಯಿನೇ. ಎಲ್ಲಿ ಕೊಂಡ್ರು ಇದೇ ರೇಟು. ನನ್ನ ಹತ್ರ ತಗೊಂಡ್ರು 40 ರೂಪಾಯಿ, ಅಕ್ಕನ ಹತ್ರ ತಗೊಂಡ್ರು 40 ರೂಪಾಯಿ. ನಮ್ಮ ಸರಕು ಗ್ಯಾರಂಟಿ, ಕಡಿಮೆ ಆಗೋದಿಲ್ಲ. 40 ರೂಪಾಯಿ ಫಿಕ್ಸ್. ಆಗಲೇ ಒಬ್ಬ ಕಸ್ಟಮರ್ ಅಂಜಲಿ ಹತ್ರಕ್ಕೆ ಬಂದು, ಏನಮ್ಮ, ನೆನ್ನೆ 5 ರೂಪಾಯಿಗೆ ಕೊಟ್ಟೆ ಅಲ್ವಾ, ಈಗೇನು ಏಕವಾಗಿ 40 ರೂಪಾಯಿ ಅಂತ ಇದೆಯಾ? ಹೋಗ್ಲಿ, 20 ರೂಪಾಯಿಗಾದ್ರೂ ಕೊಡು. ಅಯ್ಯ, ನೆನ್ನೆ ದಿನ ಬೇರೆ, ಈ ದಿನ ಬೇರೆ. ನೆನ್ನೆ ಅಂತೂ ನಮಗೆ ಬುದ್ಧಿ ಇರ್ಲಿಲ್ಲ, ಈ ದಿನ ಬಂದಿದೆ. ನಮ್ಮ ಕಷ್ಟಕ್ಕೆ ತಕ್ಕ ಫಲ ನಮಗೆ ಬೇಕು. 40 ರೂಪಾಯಿಗೆ 1 ರೂಪಾಯಿ ಕೂಡ ಕಡಿಮೆ ಮಾಡಲ್ಲ. ನಿಮ್ಗೆ ಬೇಕು ಅಂದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಇಲ್ಲ. ಕಸ್ಟಮರ್ ಪಕ್ಕದಲ್ಲೇ ಇರುವ ಅವನಿ ಹತ್ರಕ್ಕೆ ಹೋಗಿ, ಹೋಗ್ಲಿ ನೀನಾರು ಕೊಡಮ್ಮ 30 ರೂಪಾಯಿಗೆ. ಇಲ್ಲ ರೀ, ನಾವು ಮೂವರು ಒಂದೇ. ಯಾರು ಎಷ್ಟು ಕೇಳಿದ್ರು 40 ರೂಪಾಯಿನೇ. ನಮ್ಮ ಬೆಳೆ ಕ್ವಾಲಿಟಿ ಅಂತದ್ದು. ಮಾರ್ಕೆಟ್ ಅಲ್ಲಿ ಎಲ್ಲಿ ಹೋದ್ರು ಇಷ್ಟು ಒಳ್ಳೆ ಕಾಲಿಫ್ಲವರ್ ಸಿಕ್ಕಲ್ಲ ಎಂದು ಹೇಳಿದ ನಂತರ ಕಸ್ಟಮರ್ ಬೇರೆ ದಾರಿ ಇಲ್ಲದೆ ಆ ಕಾಲಿಫ್ಲವರ್ ಬೆಲೆ ನೋಡಿ ಅವರು ಕೇಳಿದ ದುಡ್ಡಿಗೆ ತಗೊಳ್ಳಕ್ಕೆ ಶುರು ಮಾಡುತ್ತಾರೆ. ಮೂವರು ಸೊಸೆಯರು ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಳ್ಳುತ್ತಾ ಕಸ್ಟಮರ್ಸ್ ನ ಕರೆಯುತ್ತಾ ಉತ್ಸಾಹದಿಂದ ಮಾರುತ್ತಾರೆ. ಸಾಯಂಕಾಲಕ್ಕೆ ಬುಟ್ಟೆ ಎಲ್ಲ ಮಾರಾಟವಾಗುತ್ತದೆ. ಈ ಸಲ ಅವರ ಚೀಲದ ತುಂಬಾ ದುಡ್ಡು ಬರುತ್ತದೆ. ಅವನಿ, ಅಂಜಲಿ, ನೋಡಿ ಈ ದಿನ ಎಷ್ಟು ಲಾಭ ಬಂದಿದ್ಯೋ, ನಿನ್ನೆಗಿಂತ 10 ಪಟ್ಟು ಹೆಚ್ಚು. ಹೌದು ಅಕ್ಕ, ಇದಲ್ವಾ ನಿಜವಾದ ವಿಜಯ ಅಂದ್ರೆ? ನಾವು ಗಟ್ಟಿಯಾಗಿ ನಿಂತಿದ್ದೀವಿ, ಆದ್ರಿಂದ ನಮಗೆ ಈ ರೇಟ್ ಬಂದಿದೆ. ನಾವು ಒಗ್ಗಟ್ಟಾಗಿದ್ದರೆ ನಮ್ಮನ್ನು ಯಾರು ಮೋಸ ಮಾಡಲ್ಲ ಅಂತ ಅರ್ಥವಾಯ್ತಕ್ಕ. ಈ ದುಡ್ಡಿನಿಂದ ನಮ್ಮ ಸಾಲವೆಲ್ಲ ತೀರಿ ಹೋಗುತ್ತೆ. ಹಾಗೆ ಮೂವರು ಸೊಸೆಯರು ಸಂತೋಷದಿಂದ ಮನೆಗೆ ಹೋಗುತ್ತಾರೆ. ಅವರ ಮುಖದಲ್ಲಿರುವ ನಗು ನೋಡಿ ಶಾರದಾ ಪ್ರಸಾದರಿಗೆ ವಿಷಯ ಅರ್ಥವಾಗುತ್ತದೆ. ಅನಾಮಿಕಾ, ಈ ದಿನ ಪರಿಸ್ಥಿತಿ ಏನು? ಮತ್ತೆ ಜಗಳವಾಡಿದ್ರಾ? ಇಲ್ಲ ರೀ, ಈ ದಿನ ನಾವು ಜಗಳವಾಡಲಿಲ್ಲ, ಗೆದ್ವಿ. ತಗೊಳ್ಳಿ ದುಡ್ಡು. ಈ ದಿನ ನಾವು ಮೂವರು ಸೇರಿ 5,000 ರೂಪಾಯಿ ಸಂಪಾದಿಸಿದ್ದೀವಿ. 5,000ನಾ? ನಿಜವಾಗಿನ ತಾಯಿ? ಹೌದು ಅತ್ತೆ, ನಾವು ಒಂದೇ ಮಾತಿನಲ್ಲಿ ನಿಂತ್ವಿ. ಜನ ಕೂಡ ನಮ್ಮ ಐಕ್ಯತೆ ನೋಡಿ ಚೌಕಾಸಿ ಮಾಡಲಿಲ್ಲ. ಮಾವಯ್ಯ, ಈ ದುಡ್ಡು ತಗೊಳ್ಳಿ. ಇನ್ನು ಮೇಲಿಂದ ನಮ್ಮ ಮನೆಯಲ್ಲಿ ಬಡತನ ಇರಬಾರ್ದು. ನಾವು ಮೂವರು ಸೇರಿದರೆ ಈ ಕಾಲಿಫ್ಲವರ್ ಬೆಳೆನೇ ಅಲ್ಲ, ಬಂಗಾರದ ಬೆಳೆಯಾದ್ರೂ ಬೆಳೀಬಹುದು. ನಿಮ್ಮ ಒಗ್ಗಟ್ಟೆ ಈ ಮನೆಗೆ ನಿಜವಾದ ಆಸ್ತಿ ಅಮ್ಮ. ನನಗೆ ಬಹಳ ಸಂತೋಷವಾಗಿದೆ. ನೀವು ಮೂವರು ಸೊಸೆಯರು ಜೊತೆಯಾಗಿದ್ದರೆ ನಮ್ಮನೆ ನಂದನವನವಾಗುತ್ತೆ. ಈ ದಿನ ನನ್ನ ಹೊಟ್ಟೆ ತುಂಬ ಹೋಯ್ತು. ಅತ್ತೆ, ಈ ದಿನ ನಾವು ಹಬ್ಬ ಮಾಡ್ಕೋಬೇಕು. ನಾನು ನಮ್ಮ ತೋಟದಿಂದ ಒಳ್ಳೆ ಕಾಲಿಫ್ಲವರ್ ನ ಕಿತ್ತಿದ್ದೀನಿ. ಈ ದಿನ ಎಲ್ಲ ಸೇರಿ ಬಡಿಸ್ಕೊಂಡು ತಿನ್ನೋಣ. ನಾನು ಅಡಿಗೆ ಮಾಡ್ತೀನಿ, ನಾನು ಸಹಾಯ ಮಾಡ್ತೀನಿ. ನಾವು ಮೂವರು ಸೇರಿ ಅಡಿಗೆ ಮಾಡೋಣ. ಇನ್ನು ಆ ದಿನ ರಾತ್ರಿ ಆ ಮನೆಯಲ್ಲಿ ಆನಂದ ಬೆಳಗುತ್ತದೆ. ಮೂವರು ಸೊಸೆಯರು ಸೇರಿ ಅಡಿಗೆ ಮಾಡುತ್ತಾರೆ. ಎಲ್ಲರೂ ಹೊಟ್ಟೆ ತುಂಬ ತಿನ್ನುತ್ತಾರೆ. ಅವರ ಒಗ್ಗಟ್ಟು ಆ ಮನೆಯಲ್ಲಿರುವ ಬಡತನವನ್ನು ದೂರ ಓಡಿಸುತ್ತದೆ. ಆಗಿನಿಂದ ಅವರು ವ್ಯವಸಾಯವನ್ನು ಇನ್ನೂ ವಿಸ್ತರಿಸುತ್ತಾರೆ. ಒಗ್ಗಟ್ಟಾಗಿ ಕೆಲಸ ಮಾಡುತ್ತಾ ಊರಲ್ಲಿ ಎಲ್ಲರಿಗೂ ಆದರ್ಶವಾಗಿ ನಿಲ್ಲುತ್ತಾರೆ. ಒಂದು ಕಾಲದಲ್ಲಿ ಪೈಪೋಟಿ ಬಿದ್ದು ನಷ್ಟ ಹೋದವರು ಈ ದಿನ ಒಗ್ಗಟ್ಟಾಗಿ ಕೆಲಸ ಮಾಡಿ ಲಾಭದ ದಾರಿ ಹಿಡಿಯುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಬೆಳಗಿನ 6 ಗಂಟೆಗೆ ಪ್ರಸಾದನ ಮನೆ ಗಲಾಟೆಯಲ್ಲಿರುತ್ತದೆ. ಪ್ರಸಾದ್ ಹಾಲಲ್ಲಿ ಕೂತ್ಕೊಂಡು ಪೇಪರ್ ಓದ್ತಾ ಇರುವಾಗ ಶಾರದಾ ದೇವರ ರೂಮಿನಲ್ಲಿ ದೀಪ ಬೆಳಗಿಸ್ತಾ ಇರ್ತಾಳೆ. ಅನಾಮಿಕಾ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರುವಾಗ 2ನೇ ಸೊಸೆ ಅವನಿ, 3ನೇ ಸೊಸೆ ಅಂಜಲಿ ಒಳಗಡೆಗೆ ಬರ್ತಾರೆ. ಆಗಲೇ ನಿದ್ರೆಯಿಂದೆದ್ದು ಮುಖ ತೊಳೆದುಕೊಂಡು ಬಂದವರಿಗೆ ಅನಾಮಿಕಾ ಆಗಲೇ ಅರ್ಧ ಅಡಿಗೆ ಪೂರ್ತಿ ಮಾಡಿದ್ದು ಕಾಣಿಸುತ್ತೆ. ಅಕ್ಕ, ಕೆಲ್ಸ ಎಲ್ಲ ನೀನೊಬ್ಳೆ ಪೂರ್ತಿ ಮಾಡಿದ್ಯಾ? ನನ್ನನ್ ಕರೆದಿದ್ರೆ ಸ್ವಲ್ಪ ಸಹಾಯ ಮಾಡ್ತಾ ಇದ್ದೆ ಅಲ್ವಾ?
ಕನಿಷ್ಠ ಆ ಹಾಲಾದ್ರೂ ನಾನು ಕುದಿಸ್ತಾ ಇದ್ದೆ ಅಲ್ವಾ? ಪರವಾಗಿಲ್ಲ ಅವನಿ, ನನಗೆ ಅಭ್ಯಾಸನೇ ಅಲ್ವಾ. ನಿಮ್ಮ ಭಾವಂಗೆ ಮಾವಯ್ಯನಿಗೆ ನಾನು ಕೊಟ್ಟ ಕಾಫಿ ಕುಡಿದ್ರೇನೆ ಆ ದಿನ ಶುರುವಾಗುತ್ತೆ. ನೀವು ಹೋಗಿ ಟಿಫಿನ್ಗೆ ಬೇಕಾದ ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ. ಅಂಜಲಿ, ನೀನು ಚಟ್ನಿಗೆ ಕಾಯಿ ತುರಿ. ಅಕ್ಕ, ನೀನು ಮತ್ತೆ ನೀನಿದ್ರೆ ನಮ್ಮನ್ನ ಯಾವ ಕೆಲ್ಸನೂ ಮಾಡೋದಕ್ಕೆ ಬಿಡಲ್ಲ. ನಮ್ಮನ್ನು ವಾರಗಿತ್ತಿಯರ ಹಾಗಲ್ಲದೆ ನಿನ್ನ ಸ್ವಂತ ತಂಗಿ ಹಾಗೆ ನೋಡ್ಕೊತಾ ಇದ್ಯಾ. ನೀನ್ ಇಷ್ಟು ಕಷ್ಟ ಪಡ್ತಾ ಇದ್ರೆ ನಾವ್ ಹಾಗೆ ನೋಡ್ತಾ ಇರೋದನ್ನ ನೋಡಿ ಒಂದೊಂದ್ಸಲ ನಮಗೆ ನಾಚಿಕೆ ಆಗುತ್ತೆ. ನೀವು ನನಗೆ ತಂಗಿಯರೇ ಅಲ್ವಾ ಅಂಜಲಿ? ಈ ಕೂಡು ಕುಟುಂಬದಲ್ಲಿ ನಾವು ಕಲೆತಿರುವುದೇ ನಮ್ಮ ಬಲ. ಕೆಲಸ ಅನ್ನೋದು ಒಂದು ಭಾಗನೇ. ಪ್ರೇಮ ಮುಖ್ಯ. ನೀವು ಕೂಡ ನಾಳೆನೆ ಈ ಜವಾಬ್ದಾರಿನ ನಿರ್ವಹಿಸ್ತೀರಾ. ಆಗ್ಲೇ ನಾನು ವಿಶ್ರಾಂತಿ ತಗೋತೀನಿ, ಸರಿನಾ? ಆಗಲೇ ಶಾರದಾ ಅಡುಗೆ ಮನೆಯೊಳಗೆ ಬರ್ತಾಳೆ. ಏನಮ್ಮ ಅನಾಮಿಕಾ, ಎಲ್ರಿಗೂ ಕಾಫಿ ಕೊಟ್ಯಾ? ಪ್ರಸಾದ್ ಈಗಾಗ್ಲೇ 2 ಸಲ ಕೇಳಿದ್ದಾರೆ. ಹೊರಗಡೆ ಪೇಪರ್ ಓದ್ತಾ ಕಾಫಿಗಾಗಿ ಎದುರು ನೋಡ್ತಾ ಇದ್ದಾರಮ್ಮ. ತಗೊಳ್ಳಿ ಅತ್ತೆ, ಕಾಫಿ ರೆಡಿಯಾಗಿದೆ. ಅವನಿ, ನೀನ್ ಹೋಗಿ ಮಾವಯ್ಯನಿಗೆ ಸುರೇಶ್ಗೆ ಕಾಫಿ ಕೊಡು. ಅಂಜಲಿ, ನೀನು ವರುಣ್ಗೆ ಕಾಫಿ ಕೊಟ್ಟು ಎಬ್ಸು. ರಮೇಶ್ ಈಗ್ಲೇ ವ್ಯಾಯಾಮ ಮುಗಿಸ್ಕೊಂಡು ಬರ್ತಾರೆ, ಅವರಿಗೆ ನಾನೇ ಕೊಡ್ತೀನಿ ಎಂದು ಪ್ರಸಾದನಿಗೆ ಅವನಿ ಕೈಯಿಂದ ಕಾಫಿ ಕಳಿಸುತ್ತಾಳೆ. ಅಮ್ಮ ಅವನಿ, ಈ ದಿನ ಕಾಫಿ ಬಹಳ ರುಚಿಯಾಗಿದೆ. ಅನಾಮಿಕಾ ಪ್ರತಿದಿನ ಅದೇ ರುಚಿ ಹೇಗೆ ಮೇಂಟೈನ್ ಮಾಡ್ತಾಳೋ ಏನೋ. ಆಗಲೇ ಒಳಗೆ ಬರುತ್ತೆ ರಮೇಶ್. ಹೌದು ಅಪ್ಪ, ಅನಾಮಿಕಾ ಬಂದ ದಿನದಿಂದ ನಮ್ಮ ಮನೆಗೆ ಅದೃಷ್ಟ ಬಂತು. ಹೌದು ಅಣ್ಣಯ್ಯ, ನಾವು ಯಾವ ಚಿಕ್ಕ ಸಮಸ್ಯೆ ಬಂದ್ರೂ ಅನಾಮಿಕಾ ಅತ್ತಿಗೆ ಹತ್ರನೇ ಹೋಗ್ತೀವಿ. ಆಫೀಸಲ್ಲಿ ಬಾಸ್ ಬೈದ್ರು, ಹೊರಗಡೆ ಯಾರೇನಾದ್ರು ಅಂದ್ರು, ಅತ್ತಿಗೆಗೆ ಹೇಳಿದ್ರೆ ಆ ಬಾಧೆ ಎಲ್ಲ ಕರಗಿ ಹೋಗುತ್ತೆ. ಆಕೆ ಕೊಡುವ ಸಲಹೆ ಯಾವಾಗೂ ತಪ್ಪೋದಿಲ್ಲ. ಇನ್ನು ಮಧ್ಯಾಹ್ನದ ಊಟದ ಸಮಯವಾಗುತ್ತೆ. ಎಲ್ರು ಡೈನಿಂಗ್ ಟೇಬಲ್ ಹತ್ರ ಕೂತಿರ್ತಾರೆ. ಅನಾಮಿಕಾ ಬಡಿಸುತ್ತಾಳೆ. ಯಾರಿಗೆ ಏನು ಇಷ್ಟ, ಯಾರಿಗೆ ಯಾವ ತರಕಾರಿ ಹೆಚ್ಚು ಬಡಿಸಬೇಕೋ ಅವಳಿಗೆ ಕಂಠಸ್ಥ. ಅಮ್ಮ ಅನಾಮಿಕಾ, ನೀನು ಕೂಡ ಕುತ್ಕೊಮ್ಮ. ಎಲ್ರಿಗೂ ಬಡಿಸಿದ್ಯಲ್ಲ, ಇನ್ನು ನೀನು ಕೂಡ ತಿನ್ನು. ನೀನು ತಿಂದ್ರೆ ನಮಗೆ ತೃಪ್ತಿ. ಪರವಾಗಿಲ್ಲ ಮಾವಯ್ಯ, ನೀವು ತಿನ್ಬಿಡಿ. ಎಲ್ರು ತಿಂದ ಮೇಲೆ ನಾನು ಅತ್ತೆ ನಿಧಾನವಾಗಿ ತಿಂತೀವಿ. ಮಾತಾಡ್ಕೊಂತ ತಿಂತಾ ಇದ್ರೆ ಮಜಾನೇ ಬೇರೆ. ಅತ್ತಿಗೆ, ಈ ಬದ್ನೆಕಾಯಿ ಕರಿ ತುಂಬಾ ಚೆನ್ನಾಗಿದೆ. ನಿಜಕ್ಕೂ ನಿನ್ನ ಕೈ ಅಡಿಗೆ ತಿಂದ್ರೆ ಹೊರಗಡೆ ಹೋಟೆಲ್ ನಲ್ಲಿ ತಿನ್ನೋ ಆಸೆನೆ ಹೊರಟೋಗುತ್ತೆ. ಮೊನ್ನೆ ಫ್ರೆಂಡ್ಸ್ ಜೊತೆ ಸೇರಿ ಹೊರಗಡೆ ಬಿರಿಯಾನಿ ತಿಂದೆ, ಆದ್ರೆ ನಿನ್ನ ಕೈನ ಬೇಳೆ ಸಾರು ಮುಂದೆ ಅದೇನು ಕೆಲ್ಸಕ್ ಬರಲ್ಲ. ಹೌದು ಅರುಣ್, ಅಕ್ಕನ ಹತ್ರ ನಾನು ಕೂಡ ಅಡಿಗೆ ಕಲ್ತ್ಕೊತಾ ಇದ್ದೀನಿ, ಆದ್ರೆ ಆ ರುಚಿ ಮಾತ್ರ ನನ್ನ ಅಡಿಗೆಗೆ ಬರ್ತಾ ಇಲ್ಲ. ಏನೋ ಸೀಕ್ರೆಟ್ ಇದೆ ಅಕ್ಕ ನಿನ್ ಹತ್ರ ಅಂತೂ. ರುಚಿ ಅಡಿಗೆನಲ್ಲಿರಲ್ಲ ಅಂಜಲಿ, ಮಾಡೋ ಮನಸ್ಸಿನಲ್ಲಿರುತ್ತೆ. ಅನಾಮಿಕಾ ಪ್ರೇಮದಿಂದ ಮಾಡ್ತಾಳೆ, ಅದಕ್ಕೆ ಅಷ್ಟು ರುಚಿ ಬರುತ್ತೆ. ಅದು ಕಲ್ತ್ಕೊಂಡ್ರೆ ಬರೋದಿಲ್ಲ, ಅನುಭವಿಸ್ಬೇಕು. ಅಂದ್ರೆ ಆ ಸಂತೋಷದ ಮಧ್ಯದಲ್ಲಿ ಚಿಕ್ಕದಾದ ಮೌನ ಆವರಿಸುತ್ತದೆ. ಸುರೇಶನ ಮುಖದಲ್ಲಿ ಏನೋ ಕಳವಳ ಕಾಣಿಸುತ್ತದೆ. ಅದನ್ನು ಅನಾಮಿಕಾ ಗಮನಿಸುತ್ತಾಳೆ. ಅವಳು ಬಡಿಸ್ತಾ ಇರುವ ಸೌಟನ್ನ ಪಕ್ಕದಲ್ಲಿಟ್ಟು ಸುರೇಶನ ಕಡೆ ನೋಡ್ತಾಳೆ. ಏನಾಯ್ತು ಸುರೇಶ್, ಊಟ ಸರಿಯಾಗಿ ಮಾಡ್ತಾ ಇಲ್ಲ? ಇಷ್ಟವಾದ ಉಪ್ಪಿನಕಾಯಿ ಹಾಕಿದ್ರು ಕೂಡ ತುತ್ತು ಇಳಿತಾ ಇಲ್ಲ, ಯಾಕೆ? ಏನು ವಿಷಯ? ಏನಾದ್ರೂ ಆಫೀಸ್ ಟೆನ್ಷನ್ ಇದೆಯಾ? ಏನಿಲ್ಲ ಅತ್ತಿಗೆ, ಚಿಕ್ಕ ವಿಷಯ ಅಲ್ಲ. ಆಫೀಸಲ್ಲಿ ಟ್ರಾನ್ಸ್ಫರ್ ಬಗ್ಗೆ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದಾರೆ. ಬಹುಶಃ ನಾನು ಮುಂದಿನ ತಿಂಗಳಲ್ಲೇ ಮುಂಬೈಗೆ ಹೋಗ್ಬೇಕು, ಅದು ಕೂಡ 2 ವರ್ಷಗಳ ಕಾಲ. ಇದನ್ನು ಕೇಳುತ್ತಲೇ ಶಾರದಾ ಪ್ರಸಾದ್ ಆಂದೋಲನದಲ್ಲಿ ಬೀಳುತ್ತಾರೆ. ಆ ಮನೆಯಲ್ಲಿ ಯಾವಾಗಲೂ ಇದುವರೆಗೂ ಹೊರಗಡೆ ಊರಿಗೆ ಹೋಗೇ ಇರ್ಲಿಲ್ಲ. ಏನ್ ಸುರೇಶ್, ನೀನು ಬೇರೆ ಊರಿಗೆ ಹೋಗದ? ನಾವೆಲ್ಲ ಜೊತೆಗೆ ಇರ್ಬೇಕು ಅಂತಾನೆ ಅಲ್ವಾ ನಿಮ್ಮಪ್ಪನ ಆಸೆ? ನೀನೊಬ್ನೇ ಅಲ್ಲಿ ಹೇಗಿರ್ತೀಯಪ್ಪ? ಆ ವಾತಾವರಣ, ಸಿಟಿ ನಿನಗೆ ಹಿಡ್ಸಲ್ವಲ್ಲ? ಹೌದಮ್ಮ, ಆದ್ರೆ ಕೆರಿಯರ್ ಅಲ್ಲಿ ಬೆಳಿಬೇಕಂದ್ರೆ ಅದು ತಪ್ಪಲ್ವಲ್ಲ? ಪ್ರಮೋಷನ್ ಬೇಕು ಅಂದ್ರೆ ಆ ಪ್ರಾಜೆಕ್ಟ್ ನ ಒಪ್ಲೇಬೇಕು ಅಂತ ಬಾಸ್ ಅಂತ ಇದ್ದಾರೆ. ಅಕ್ಕ, ಸುರೇಶನ್ಗೆ ಆ ಊರಿಗೆ ಹೋಗೋದು ಇಷ್ಟವಿಲ್ಲ, ಆದ್ರೆ ಕಂಪನಿಯವರು ಒತ್ತಡ ಹೇರ್ತಾ ಇದ್ದಾರೆ. ಆದ್ರೂ ಅಲ್ಲಿಗೆ ಹೋದ್ರೆ ನನಗೆ ಬೋರ್ ಆಗುತ್ತೆ. ಇಲ್ಲಿ ಎಲ್ರೂ ಇದ್ದೀವಿ, ಅಲ್ಲಿ ಒಬ್ಳೆ ಆಗೋಗ್ತೀನಿ. ನೋಡಿ ಸುರೇಶ್, ನೋಡು ಅವನಿ, ಕೂಡು ಕುಟುಂಬ ಅಂದ್ರೆ ಎಲ್ರು ಒಂದೇ ಗೂಡಿನ ಕೆಳಗೆ ಇರೋದಂತೆಲ್ಲ, ಎಲ್ಲರ ಮನಸ್ಸು ಒಂದೇ ಹತ್ರ ಇರೋದು. ನೀನು ಕೆಲಸಕ್ಕಾಗಿ ಹೋಗ್ಬೇಕಾದ್ರೆ ಹೋಗು, ಅದು ನಿನ್ನ ಅಭಿವೃದ್ಧಿಗೆ ಮುಖ್ಯ. ಎಲ್ಲಿದ್ರು ನಾವೆಲ್ಲರೂ ಒಂದೇ ಅನ್ನುವ ಭಾವವಿರಬೇಕು. ಅವನಿ, ನಿನ್ಗಲ್ಲಿ ಬೋರ್ ಹೊಡೆದ್ರೆ ಇಲ್ಲಿ ಬಂದ್ಬಿಡು, ಇಲ್ಲ ನಾವೇ ಬರ್ತೀವಿ ಅಷ್ಟೇ ಹೊರತು ಇದಕ್ಕಾಗಿ ಬೇರೆ ಹೋಗ್ತಾ ಇದೀವಿ ಅಂತ ದುಃಖ ಪಡಬಾರ್ದು. ಇನ್ನು ಸಾಯಂಕಾಲ ಅನಾಮಿಕಾ ಹಿತ್ತಲಿನಲ್ಲಿರುವಾಗ ಅರುಣ್ ಅವಳ ಹತ್ರ ಬರ್ತಾನೆ. ಅತ್ತಿಗೆ, ನಿನ್ ಜೊತೆ ಒಂದು ಮಾತು ಹೇಳ್ತೀನಿ, ಯಾರಿಗೂ ಹೇಳ್ಬೇಡ. ಹೇಳು ಅರುಣ್, ಏನ್ ವಿಷಯ? ನನ್ನ ಹತ್ರ ಮುಚ್ಚಿಡೋದೇನಕ್ಕೆ? ನಾನು ಅಂಜಲಿ ಕೂಡ ಒಂದು ಆಲೋಚನೆ ಮಾಡ್ತಾ ಇದೀವಿ ಅತ್ತಿಗೆ. ನನ್ನ ಫ್ರೆಂಡ್ಸ್ ಎಲ್ಲ ಅಪಾರ್ಟ್ಮೆಂಟ್ಸ್ ಅಲ್ಲಿ ಇರ್ತಾ ಇದ್ದಾರೆ, ಅವ್ರಿಗೆ ಇಷ್ಟ ಬಂದ ಹಾಗೆ ಅವ್ರು ಇರ್ತಾ ಇದ್ದಾರೆ. ನಮಗ್ ಕೂಡ ಸ್ವಲ್ಪ ಪ್ರೈವೇಸಿ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಅಂಜಲಿ ಅಂತ ಇದ್ದಾಳೆ. ಇಲ್ಲಿ ಎಲ್ರು ಚೆನ್ನಾಗೇ ಇದ್ದೀವಿ, ಆದ್ರೆ ನಮಗೆ ನಮ್ಮದಾದ ಒಂದು ಚಿಕ್ಕ ಪ್ರಪಂಚ ಇರ್ಬೇಕು ಅಂತ ಆಸೆ ಪಡ್ತಾ ಇದೀವಿ ಅತ್ತಿಗೆ.
ಅನಾಮಿಕಾ ಮಾತಿಗೆ ಆಶ್ಚರ್ಯ ಹೋಗಲಿಲ್ಲ, ಏಕೆಂದರೆ ಆಕೆಗೆ ಗೊತ್ತು ಕಾಲ ಬದಲಾಗುತ್ತಿದ್ದ ಹಾಗೆ ವ್ಯಕ್ತಿಗತ ಸ್ವೇಚ್ಛೆಗಾಗಿ ಹೋರಾಟ ಹೆಚ್ಚಾಗುತ್ತೆ ಅಂತ. ಅರುಣ್, ಪ್ರೈವಸಿ ಅನ್ನೋದು ಗೋಡೆಗಳ ಮಧ್ಯೆ ಇರೋದಲ್ಲ, ಒಬ್ಬರಿಗೊಬ್ರು ಗೌರವ ಕೊಡೋದು. ಈ ಮನೆಯಲ್ಲಿ ಯಾವಾಗಲಾದ್ರೂ ನಿಮ್ಗೆ ಸ್ವೇಚ್ಛೆ ಇಲ್ಲ ಅಂತ ಅನ್ಸುತ್ತಾ? ನಿಮ್ಮ ರೂಮಿನೊಳಗೆ ಯಾರಾದ್ರೂ ಪರ್ಮಿಷನ್ ಇಲ್ಲದೆ ಬರ್ತಾ ಇದ್ದಾರಾ? ಇಲ್ಲ ನಿಮ್ಮ ನಿರ್ಣಯದಲ್ಲಿ ಮಾವಯ್ಯ ಮಧ್ಯೆ ಬರ್ತಾ ಇದ್ದಾರಾ? ಹಾಗಂತಲ್ಲ ಅದ್ಗೆ, ಆದ್ರೆ ಸ್ವಂತವಾಗಿ ಒಂದು ಮನೆ ನಡೆಸೋದ್ರಲ್ಲಿರೋ ಕಿಕ್ಕೆ ಬೇರೆ ಅಂತ ಅಂಜಲಿ ಅಂತ ಇದ್ದಾಳೆ. ಇಲ್ಲೆಲ್ಲ ನೀನೇ ನೋಡ್ಕೊತಾ ಇದೀಯ, ಆಕೆ ಕೂಡ ಏನೋ ಒಂದು ಮಾಡ್ಬೇಕು ಅಂದ್ಕೋತಾ ಇದ್ದಾಳೆ ಅದ್ಗೆ. ಆದ್ರೆ ಅರುಣ್, ಇಲ್ಲಿ ಅತ್ತೆ ಮಾವಯ್ಯ ಇದ್ದಾರೆ, ನಿಮ್ಮ ಅಣ್ಣಯ್ಯಂದ್ರು ನಿಮ್ಗೆ ಆಧಾರವಾಗಿದ್ದಾರೆ. ಒಂದ್ಸಲ ಆಲೋಚಿಸು, ಮನೆ ಬಿಟ್ಟು ಹೋಗೋದು ಸುಲಭ, ಆದ್ರೆ ಬೇರೆಯಾದ ಮನಸ್ಸನ್ನು ಒಂದುಗೂಡಿಸೋದು ಕಷ್ಟ. ಅರುಣ್ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅನಾಮಿಕಂಗೆ ಅರ್ಥವಾಗುತ್ತದೆ ಈ ಮನೆಯ ಬುನಾದಿ ಅಲ್ಲಾಡ್ತಾ ಇದೆ ಅಂತ. ಒಂದು ಕಡೆ ಸುರೇಶ ಕೆಲಸದ ಹೆಸರಿನಿಂದ, ಮತ್ತೊಂದು ಅರುಣ್ ಸ್ವೇಚ್ಛೆ ಹೆಸರಿಂದ ದೂರವಾಗಬೇಕು ಅಂತ ನೋಡ್ತಾ ಇದ್ದಾರೆ. ಆಕೆ ಆ ರಾತ್ರಿ ನಿದ್ದೆ ಹೋಗಲಿಲ್ಲ. ಪ್ರಸಾದನ ಕನಸು ಏನಾಗಿ ಹೋಗುತ್ತದೋ ಎನ್ನುವ ಭಯ ಆಕೆಯ ಸುತ್ತಲೂ ತುಂಬುತ್ತದೆ. ರಮೇಶ್ ರೂಮಿನೊಳಗೆ ಬರುತ್ತಲೇ ಅನಾಮಿಕಾ ದೀರ್ಘಾಲೋಚನೆಯಲ್ಲಿ ಇರೋದನ್ನ ನೋಡ್ತಾನೆ. ಅನಾಮಿಕಾ, ಏನಾಯ್ತು? ಸುರೇಶ್ ಟ್ರಾನ್ಸ್ಫರ್ ಬಗ್ಗೆ ಆಲೋಚಿಸ್ತಾ ಇದೆಯಾ? ಇಲ್ಲ ಇನ್ನೇನಾದ್ರು? ನಿನ್ನ ಮುಖ ನೋಡ್ತಾ ಇದ್ರೆ ಏನೋ ದೊಡ್ಡ ಜಗಳ ಸಂಘರ್ಷಣೆ ನಡೀತಾ ಇರೋ ಹಾಗಿದೆ ನಿನ್ ಮನ್ಸಲ್ಲಿ. ಸುರೇಶ್ ಒಬ್ಬನೇ ಅಲ್ಲ, ಅರುಣ್ ಕೂಡ ಬೇರೆ ಇರ್ಬೇಕು ಅಂದ್ಕೋತಾ ಇದ್ದಾನೆ. ಅಂಜಲಿಗೆ ಇಲ್ಲಿರೋದು ಭಾರವಾಗಿ ಅನಿಸ್ತಾ ಇದೆ ಅಂತೆ. ಈ ಮನೆ ಚೂರಾಗುತ್ತೆ ಅನ್ನುವ ಭಯ ನನಗೆ ಹೆದರ್ಸ್ತಾ ಇದೆ ರಮೇಶ್. ಎಲ್ರೂ ಬೇರೆ ಹೋಗ್ತೀನಿ ಅಂದ್ರೆ ಮಾವಯ್ಯ ತಡೀಲಾರ್ರು. ನೋಡು ಅನಾಮಿಕಾ, ಕಾಲ ಬದಲಾಗ್ತಾ ಇದೆ. ನಾವು ಯಾರನ್ನು ಬಲವಂತವಾಗಿ ನಿಲ್ಲಿಸೋಕ್ಕಾಗಲ್ಲ. ಅವರಿಗೆ ಸ್ವೇಚ್ಛೆ ಬೇಕು ಅಂದ್ರೆ ನಾವು ಕೊಡ್ಲೇಬೇಕು. ಆದ್ರೆ ಅಪ್ಪನಿಗೆ ಈ ವಿಷಯ ಹೇಗೆ ಹೇಳ್ಬೇಕು ನನ್ಗೆ ಅರ್ಥವಾಗ್ತಾ ಇಲ್ಲ. ನಾನು ಈ ಮನೆಗಾಗಿ ಏನಾದ್ರೂ ಮಾಡ್ತೀನಿ. ಮಾವಯ್ಯನ ಕಣ್ಣಿನಲ್ಲಿ ಕಣ್ಣೀರು ನಾನು ನೋಡಲಾರೆ. ನನ್ಗೊಂದು ಆಲೋಚನೆ ಬಂದಿದೆ, ಅದು ಸ್ವಲ್ಪ ರಿಸ್ಕೆ, ಆದ್ರೂ ಸರಿ ಈ ಮನೆಯನ್ನ ಕೂಡು ಕುಟುಂಬದ ಹಾಗೆ ಇರುತ್ತೆ ಅಂತ ಅಂದ್ಕೋತಾ ಇದ್ದೀನಿ. ಮಾರನೇ ದಿನ ಬೆಳಿಗ್ಗೆ ಪ್ರಸಾದ್ ಎಲ್ಲರನ್ನು ಹಾಲ್ಗೆ ಕರೆಸುತ್ತಾನೆ. ಅವನ ಮುಖ ಬಹಳ ಗಂಭೀರವಾಗಿರುತ್ತದೆ. ಬಹುಶಃ ಅವನಿಗೆ ಕೂಡ ತನ್ನ ಮಕ್ಕಳ ಮನಸ್ಸಿನಲ್ಲಿರೋ ಮಾತು ತಿಳಿದ ಹಾಗಿರುತ್ತದೆ. ನೋಡಿ ಮಕ್ಕಳೇ, ನೀವು ದೊಡ್ಡವರಾಗಿದ್ದೀರಾ, ನಿಮ್ಮ ನಿರ್ಣಯನ ನೀವು ತಗೋಬಹುದು. ಸುರೇಶ್ ಹೋಗ್ಬೇಕು ಅನ್ಕೋತಾ ಇದ್ದಾನೆ, ಅರುಣ್ ಕೂಡ ಬೇರೆಯಾಗಿ ಸಂಸಾರ ಮಾಡ್ಬೇಕು ಅನ್ಕೊಂಡಿದ್ದಾನೆ. ನಾನು ಯಾರನ್ನ ಬಲವಂತ ಮಾಡೋದಿಲ್ಲ. ಈ ಆಸ್ತಿಯನ್ನು 3 ಭಾಗ ಮಾಡೋಣ. ನಾಳೆ ಲಾಯರನ್ನ ಕರೆಸ್ತೀನಿ. ಶಾರದಾ ಮಾತನ್ನು ಕೇಳಿ ಅಳಲಿಕ್ಕೆ ಶುರು ಮಾಡುತ್ತಾಳೆ. ಏಕೆಂದ್ರೆ ಆಕೆಗೆ ಕುಟುಂಬ ಚೂರಾಗುವುದು ಅಂದರೆ ಪ್ರಾಣ ಹೋದ ಹಾಗೆ. ಏನು ಅಂದ್ರೆ ಏನ್ ಮಾತಾಡ್ತಾ ಇದ್ದೀರಾ? ಈಗ ಬೇರೆ ಆಗೋದಂದ್ರೆ ಏನ್ರಿ? ಕಷ್ಟನೋ ನಿಷ್ಠುರನೋ ಎಲ್ಲ ಸೇರಿ ಇಲ್ಲೇ ಇದ್ದೀವಲ್ಲ, ಮಕ್ಕಳಿಗೆ ಏನ್ ಕಡಿಮೆ ಆಗಿದೆ ಅಂತ ಹೀಗೆ ಮಾತಾಡ್ತಾ ಇದ್ದೀರಾ? ತಂದೆಯವ್ರೆ, ನಾನು ಬೇಕು ಅಂತ ಹೋಗ್ತಾ ಇಲ್ಲ, ಆಫೀಸಿಂದಲೇ ಹೋಗ್ಬೇಕಾಗಿ ಬಂದಿದೆ. ಮಾವಯ್ಯ, ನಮ್ಮ ಉದ್ದೇಶ ನಿಮ್ಗೆ ದುಃಖ ಕೊಡ್ಬೇಕು ಅಂತಿಲ್ಲ, ನಮಗೆ ಸ್ವಲ್ಪ ಇಂಡಿಪೆಂಡೆನ್ಸ್ ಬೇಕು ಅಂತ ಅನ್ಕೊಂಡ್ವಿ ಅಷ್ಟೇ. ಆಗ ಅನಾಮಿಕಾ ಮುಂದಕ್ಕೆ ಬರುತ್ತಾಳೆ. ಆಕೆಯ ಮುಖದಲ್ಲಿ ಒಂದು ವಿಚಿತ್ರವಾದ ಪ್ರಶಾಂತತೆ, ಸ್ಥಿರತೆ ಇರುತ್ತದೆ. ಮಾವಯ್ಯ ನಿಲ್ಲಿ, ಆಸ್ತಿ ಬೇರೆ ಮಾಡುವರು ಅನ್ನೋದು ಈ ಮನೆಯಲ್ಲಿ ಬರಬಾರದು. ಸುರೇಶ್, ಅರುಣ್, ನಿಮ್ಗೆ ಏನ್ ಬೇಕೋ ನಾನು ಹೇಳ್ತೀನಿ. ನಿಮಗೆ ಸ್ವೇಚ್ಛೆ ಬೇಕು, ನಿಮಗೆ ನಿಮ್ಮ ಸ್ವಂತ ನಿರ್ಣಯನ ತಗೋಬೇಕು ಅಂತಿದೆ, ಹೌದಾ? ದೊಡ್ಡ ಸೊಸೆಯಾಗಿ ನನ್ನ ಯಜಮಾನಿಗೆ ನಿಮಗೆ ಹಿಡಿಸ್ತಾ ಇಲ್ಲ ಅಷ್ಟೇ ಅಲ್ವಾ? ಆ ಮಾತನ್ನು ಕೇಳಿ ಅವನಿ ಅಂಜಲಿ ತಲೆ ತಗ್ಗಿಸುತ್ತಾರೆ. ಅನಾಮಿಕಾ ಮಾತುಗಳಲ್ಲಿರುವ ನಿಜವನ್ನು ಅವರು ಇಲ್ಲ ಅನ್ನಲಾರದೆ ಹೋಗ್ತಾರೆ. ಸರಿ, ನಿಮ್ಮ ಕೋರಿಕೆ ತೀರಿಸ್ತೀನಿ. ನಾಳೆಯಿಂದ ಈ ಮನೆ ಜವಾಬ್ದಾರಿ ನಾನು ಬಿಡ್ತಾ ಇದ್ದೀನಿ. ಅಡಿಗೆ ಮನೆ ಕೀ ಅವನಿದು. ಮನೆ ಖರ್ಚಿನ ಗ್ರಾಸರಿ ಲಿಸ್ಟ್ ಎಲ್ಲ ಅಂಜಲಿ ನೋಡ್ಕೋತಾಳೆ. ನಾನು ಕೇವಲ ದೊಡ್ಡ ಸೊಸೆಯಾಗಿ ಮಾತ್ರನೇ ಇರ್ತೀನಿ. ನಿಮ್ಗೆ ಇಷ್ಟ ಬಂದ ಹಾಗೆ ಅಡುಗೆ ಮಾಡಿ, ನಿಮ್ಗೆ ಇಷ್ಟ ಬಂದ ಹಾಗೆ ಖರ್ಚು ಮಾಡ್ಕೊಳ್ಳಿ. ಪ್ರಸಾದ್ ಅವ್ರಿಗೆ, ರಮೇಶ್ ಅವರಿಗೆ ಮಾತ್ರ ನಾನೇ ಅಡಿಗೆ ಮಾಡಿ ಹಾಕ್ತೀನಿ. ಮಿಕ್ಕವರೆಲ್ಲ ನಿಮ್ಮ ಜವಾಬ್ದಾರಿ ನೀವು ನೋಡ್ಕೋಬಹುದು. ಆದ್ರೆ ಒಂದು ಷರತ್ತು, 1 ತಿಂಗಳ ಹೊತ್ತು ಎಲ್ರು ಈ ಮನೆಯಲ್ಲೇ ಇರ್ಬೇಕು. ಆಮೇಲೆ ನೀವು ಬಿಟ್ಟು ಹೋಗ್ಬೇಕಾ ಬೇಡ ಅನ್ನೋದು ನೀವೇ ನಿರ್ಣಯಿಸಬಹುದು. ಅನಾಮಿಕಾ ತನ್ನ ಅಧಿಕಾರವನ್ನು ತನ್ನ ತಂಗಿಯರಿಗೆ ಹಂಚುತ್ತಾಳೆ. ತಾನು ವಿಶ್ರಾಂತಿ ತೆಗೆದುಕೊಳ್ತಾ ಇರುವ ಹಾಗೆ ನಟಿಸಿದ್ರು ಒಳಗಡೆಗೆ ಮಾತ್ರ ಆವೇದನ ತುಂಬುತ್ತಾನೆ ಇರುತ್ತದೆ. ಆದರೆ ದಿನಗಳು ಕಳೆಯುತ್ತಿದ್ದ ಹಾಗೆ ಪರಿಸ್ಥಿತಿ ಬದಲಾಗುತ್ತಾ ಇರುತ್ತದೆ. ಅನಾಮಿಕಾ ಇಲ್ಲದೆ ಕೆಲಸ ಸಾಗೋದಿಲ್ಲ ಅಂತ ಅವರಿಗೆ ಅರ್ಥವಾಗುವುದು ಹೆಚ್ಚು ಸಮಯವಾಗುವುದಿಲ್ಲ. ಮೊದಲನೇ ದಿನ ಬೆಳಿಗ್ಗೆ, ಅಂಜಲಿ, ಹಾಲು ಒಡೆದೋಯ್ತು, ಈಗ ಕಾಫಿ ಹೇಗೆ ಮಾಡ್ಬೇಕು? ಅಕ್ಕ, ಹಾಲು ಒಡೆದೋದ್ರೆ ಏನ್ ಮಾಡ್ಬೇಕು? ಅಂಜಲಿ ರೂಮಿನೊಳಗಿಂದ ನಗುತ್ತಾ ಹೊರಗೆ ಬರುತ್ತಾಳೆ. ನಾನೇನು ರಿಟೈರ್ ಆಗಿದ್ದೇನಲ್ಲ ಅವನಿ, ನೀವೇ ನೋಡ್ಕೋಬೇಕು. ಹಾಲು ಒಡೆದೋದ್ರೆ ಪನ್ನೀರ್ ಮಾಡಿ, ಇಲ್ಲ ಇನ್ನೊಂದು ಪ್ಯಾಕೆಟ್ ತರಿಸಿ. ಇನ್ನು 2ನೇ ದಿನ, ಅಕ್ಕ, ಕರೆಂಟ್ ಬಿಲ್ ಕಟ್ಟೋದು ಮರ್ತೋದೆ, ಅವರು ಕನೆಕ್ಷನ್ ಕಟ್ ಮಾಡ್ತಾ ಇದ್ದೀನಿ ಅಂತಾರೆ. ಆನ್ಲೈನ್ ಅಲ್ಲಿ ಹೇಗ್ ಕಟ್ಬೇಕೋ ನಂಗೆ ಅರ್ಥವಾಗ್ತಾ ಇಲ್ಲ. ಅಂಜಲಿ, ನಾನು ಹೇಳಿದ್ರೆ ನಿನಗೆ ಸ್ವೇಚ್ಛೆ ಇಲ್ಲ ಅನ್ಸುತ್ತೆ. ನೀನೇ ಪ್ರಯತ್ನ ಮಾಡ್ಕೋ. ಏನ್ ತಪ್ಪಾದ್ರೂ ಅದು ಒಂದು ಪಾಠ ಅಂದ್ಕೋ.
ಇನ್ನು 3ನೇ ದಿನ ಅಡಿಗೆ ಮನೆಯಲ್ಲಿ ದೊಡ್ಡ ಜಗಳವೇ ನಡೆಯುತ್ತದೆ. ಅವನಿ ಮಾಡಿದ ಅಡುಗೆ ಅರುಣ್ಗೆ ನಿಜಕ್ಕೂ ಹಿಡಿಸ್ತಾನೆ ಇರ್ಲಿಲ್ಲ. ಏನಂಜಲಿ, ಅನ್ನ ಇಷ್ಟು ಮೆತ್ತಗಾಗೋಗಿದೆ, ಅಡುಗೆಯಲ್ಲಿ ಉಪ್ಪು ಕೂಡ ಇಲ್ಲ. ಅನಾಮಿಕಾ ಅತ್ತಿಗೆ ಚೆನ್ನಾಗಿ ಮಾಡ್ತಾ ಇದ್ಲು. ಅಂದ್ರೆ ನಿಮ್ಮ ಅತ್ತಿಗೆನೆ ಅಡ್ಗೆ ಮಾಡು ಅಂತ ಹೇಳ್ರಿ, ನನಗೆ ಇಷ್ಟೇ ಬರೋದು. ಆಫೀಸ್ ಕೆಲಸ ಮಾಡದ, ಇಲ್ಲಿ ಅಡುಗೆ ಮಾಡ್ಬೇಕಾ? ಶಾರದಾ ಕೂಡ ಬೇಸರಿಸುತ್ತಾಳೆ. ಮನೆಯಲ್ಲಿ ಪ್ರಶಾಂತತೆ ಭರವಾಗುತ್ತದೆ. ಯಾರಿಗೆ ಅವರು ಅಡುಗೆ ಮಾಡ್ಕೊಳ್ಳೋದ್ರಿಂದ ಖರ್ಚುಗಳು ಹೆಚ್ಚಾಗುತ್ತದೆ, ಆತ್ಮೀಯತೆ ಕಡಿಮೆ ಆಗುತ್ತದೆ. ಆ ಸಮಯದಲ್ಲಿ ಸುರೇಶ್, ರಮೇಶ್, ಅರುಣ್ ಹಾಲ್ಗೆ ಬರ್ತಾರೆ. ಅನಾಮಿಕಾ ಅತ್ತಿಗೆ ಮನೆ ಜವಾಬ್ದಾರಿ ನೋಡುವಾಗ ಮನೇಲಿ ಯಾವಾಗ್ಲೂ ಇಂಥ ಜಗಳನೇ ನಡೀತಾ ಇರ್ಲಿಲ್ಲ. ಎಲ್ಲ ಅವಳೇ ನೋಡ್ಕೋತಾ ಇದ್ಲು. ನಾವು ಬರೀ ಕೇವಲ ತಿಂದು ಸಂತೋಷವಾಗಿರ್ತಾ ಇದ್ವಿ. ಜವಾಬ್ದಾರಿ ಏನು ಅಂತ ಈಗ ಅರ್ಥವಾಗ್ತಿದೆ. ಅವನಿ ಅಂಜಲಿಯರ ಕಣ್ಣಿನಲ್ಲಿ ಕಣ್ಣೀರು ಬರುತ್ತದೆ. ಅವರು ಅನಾಮಿಕಾ ರೂಮ್ಗೆ ಹೋಗ್ತಾರೆ. ಅಕ್ಕ, ನಮ್ಮನ್ನು ಕ್ಷಮಿಸ್ಬಿಡು. ನಾವು ಅಹಂಕಾರದಿಂದ ನಿನ್ನ ಸ್ಥಾನವನ್ನ ತಗೋಬೇಕು ಅನ್ಕೊಂಡ್ವಿ. ಆದ್ರೆ ಈ ಮನೆನ ನಡೆಸೋದು ನಮ್ಮಿಂದ ಆಗ್ತಾ ಇಲ್ಲ. ನೀನು ಮಾಡುವ ಕೆಲಸವೆಲ್ಲ ಇಷ್ಟು ಕಾಲ ನಮಗೆ ಚಿಕ್ಕದಾಗಿ ಕಾಣಿಸ್ತು, ಆದ್ರೆ ಅದು ಬೆಟ್ಟದಂತ ಜವಾಬ್ದಾರಿ ಅಂತ ನಮ್ಗೆ ಈಗ ಅರ್ಥವಾಯ್ತು. ಅಕ್ಕ, ನಮ್ಗೆ ಪ್ರೈವಸಿ ಬೇಡ, ಏನು ಬೇಡ. ನಿನ್ನ ನೆರಳಲ್ಲಿರೋದೇ ನಮಗ್ ಬೇಕು. ನೀನಿಲ್ಲದೆ ಈ ಮನೆ ಒಂದು ಮನೆ ಹಾಗಿಲ್ಲ. ಮತ್ತೆ ನೀನೇ ಎಲ್ಲ ನೋಡ್ಕೋ ಅಕ್ಕ. ಹುಚ್ಚು ಮಕ್ಕಳೇ, ನಾನು ನಿಮಗೆ ಜವಾಬ್ದಾರಿ ಕೊಟ್ಟಿದ್ದು ನೀವು ಕಷ್ಟಪಡಬೇಕು ಅಂತೆಲ್ಲ. ಈ ಕೂಡು ಕುಟುಂಬದ ಬೆಲೆ ನಿಮಗೆ ಅರ್ಥವಾಗಬೇಕು ಅಂತ. ಒಬ್ಬರ ಮೇಲೆ ಒಬ್ಬರು ಆಧಾರ ಪಡೋದೇ ಪ್ರೇಮ ಅಂದ್ರೆ. ಸ್ವಾರ್ಥ ಹೆಚ್ಚಾದರೆ ಮನೆ ಚೂರಾಗುತ್ತೆ, ತ್ಯಾಗ ಹೆಚ್ಚಾದರೆ ಕುಟುಂಬವೇ ಬೆಳಗುತ್ತದೆ. ಈಗ ಅರ್ಥವಾಯ್ತಾ? ನಾವೆಲ್ಲರೂ ಸೇರಿ ಜೊತೆಗಿರ್ಬೇಕು ಅಂತ ಎಂದು ಅನಾಮಿಕಾ ಹೇಳುತ್ತಾಳೆ. ಇನ್ನು ಹಬ್ಬ ಬರುತ್ತದೆ. ಮನೆ ತುಂಬಾ ನೆಂಟರು ಇಲ್ಲದೆ ಇದ್ರೂ ಮನೆಯಲ್ಲಿರುವ 8 ಜನರ ಮನಸ್ಸು ಒಂದಾಗುತ್ತದೆ. ಮನೆಯೆಲ್ಲ ಮತ್ತೆ ಪೂರ್ವ ವೈಭವವನ್ನು ಹೊಂದುತ್ತದೆ. ಅನಾಮಿಕಾ ಮತ್ತೆ ಅಡಿಗೆ ಮನೆಗೆ ಹೋಗ್ತಾಳೆ. ಆದ್ರೆ ಈ ಸಲ ಅವನಿ, ಅಂಜಲಿ ಆಕೆಗೆ ಸಹಾಯಕರಾಗಿ ಅಲ್ಲ, ಆಕೆ ಶಿಷ್ಯಳಾಗಿ ಕೆಲಸ ಮಾಡುತ್ತಾರೆ. ಸುರೇಶ್ ತನ್ನ ಟ್ರಾನ್ಸ್ಫರ್ ನ ಕ್ಯಾನ್ಸಲ್ ಮಾಡ್ಕೋತಾನೆ. ಅವನು ಲೋಕಲ್ ಪ್ರಾಜೆಕ್ಟ್ ಅಲ್ಲೇ ಇರ್ಬೇಕು ಅಂತ ನಿರ್ಣಯಿಸ್ಕೋತಾನೆ. ಅರುಣ್ ಬೇರೆ ಮನೆ ನೋಡೋದನ್ನ ಬಿಡ್ತಾನೆ. ಪ್ರಸಾದ್ ಎಲ್ಲರನ್ನೂ ಕರೆಸ್ತಾನೆ. ಈ ದಿನ ನಮ್ಮ ಕುಟುಂಬ ಮತ್ತೆ ಒಂದಾಗಿದೆ. ಇದಕ್ಕೆ ಕಾರಣ ನನ್ನ ದೊಡ್ಡ ಸೊಸೆ ಅನಾಮಿಕಾ. ಆಕೆಯ ತಾಳ್ಮೆ, ಆಕೆ ಬುದ್ಧಿವಂತಿಕೆನೆ ಈ ಮನೇನ ಚೂರಾಗದ ಹಾಗೆ ನೋಡ್ಕೊಂಡಿದೆ. ಶಾರದಾ, ನೋಡಿದ್ಯಾ ನಮ್ಮ ಸೊಸೆ ಅನಾಮಿಕಳ ಮಹಿಮೆ? ಹೌದು ರೀ, ಅನಾಮಿಕಾ ನನ್ನ ಸೊಸೆ ಅಲ್ಲ, ನನ್ನ ಮಗಳು. ಆಕೆ ಇರುವಷ್ಟು ಕಾಲ ನಮಗೆ ಯಾವ ದಿಗಿಲೂ ಇಲ್ಲ. ರಮೇಶು, ನೀನು ಬಹಳ ಅದೃಷ್ಟವಂತನಪ್ಪ. ಅನಾಮಿಕಾ, ನೀನು ಮತ್ತೆ ಗೆದ್ದೆ. ಮನುಷ್ಯರನ್ನ ಬದಲಾಯಿಸೋದಕ್ಕಿಂತ ಅವರ ಮನಸ್ಸನ್ನು ಗೆಲ್ಲದೆ ದೊಡ್ಡ ವಿಷಯ. ನೀನು ಮನೆ ಗೌರವವನ್ನು ನಿಲ್ಲಿಸಿದ್ದೀಯಾ. ಅನಾಮಿಕಾ ನಗುತ್ತಾ ಎಲ್ಲರ ಕಡೆ ನೋಡುತ್ತಾಳೆ. ಆಕೆ ಕಣ್ಣಿನಲ್ಲಿ ಒಂದು ತೃಪ್ತಿ ಇರುತ್ತದೆ. ಈ ಮನೆಯಲ್ಲಿ ದೊಡ್ಡ ಸೊಸೆಯಾಗಿ ನಾನು ಆಸೆ ಪಡೋದು ಒಂದೇ, ನಾವೆಲ್ಲರೂ ಯಾವಾಗಲೂ ಹೀಗೆ ಇರಬೇಕು ಅಂತ. ಜಗಳ ಬರ್ಬೋದು, ಆದ್ರೆ ಅದು ನಮ್ಮನ್ನ ಬೇರೆ ಮಾಡಬಾರ್ದು. ಜವಾಬ್ದಾರಿನ ಭಾರವಾಗಲ್ಲದೆ ಪ್ರೇಮದಿಂದ ಭಾವಿಸ್ಬೇಕು. ನಮ್ಮ ಅನುಬಂಧವೇ ನಮಗೆ ಆಸ್ತಿ. ಅತ್ತಿಗೆ, ನನ್ನನ್ನು ಕ್ಷಮಿಸು. ನಾನೇನೋ ಹುಚ್ಚು ಆಲೋಚನೆಯಿಂದ ನಿಮ್ಗೆ ಕಷ್ಟ ಕೊಟ್ಟೆ. ನೀನು ನನಗೆ ಅತ್ತಿಗೆ ಮಾತ್ರವೇ ಅಲ್ಲ, ಮತ್ತೊಂದು ಅಮ್ಮ ಅತ್ತಿಗೆ. ಹೌದು ಅಕ್ಕ. ಕಡೆಗೆ ಎಲ್ಲರೂ ಸೇರಿ ಊಟಕ್ಕೆ ಕೂತ್ಕೋತಾರೆ. ಅನಾಮಿಕಾ ಎಲ್ಲರಿಗೂ ಬಡಿಸುತ್ತಾ ಪ್ರಸಾದನಿಗೆ ಇಷ್ಟವಾದ ಆಹಾರ ಪದಾರ್ಥಗಳನ್ನು ಹಾಕ್ತಾ ಇದ್ರೆ ಆ ಮನೆ ಒಂದು ಸ್ವರ್ಗದ ಹಾಗೆ ಕಾಣಿಸುತ್ತೆ. ಗಾಳಿಯಲ್ಲಿ ಕಜ್ಜಾಯದ ವಾಸನೆ, ಮನಸ್ಸಿನಲ್ಲಿ ಮಮಕಾರದ ಪರಿಮಳ. ಶಾರದಮ್ಮನ ನಿಲಯ ಮತ್ತೆ ಆನಂದದ ಕಾಮನಬಿಲ್ಲಾಗಿ ಬದಲಾಗುತ್ತದೆ. ಕೂಡು ಕುಟುಂಬವೆಂದರೆ ಬರೀ ವ್ಯಕ್ತಿಗಳ ಕಲಿಯುವಿಕೆ ಅಲ್ಲ, ಅದು ಒಂದು ಸಂಸ್ಕೃತಿ. ಅದರಲ್ಲಿರುವ ಮಮಕಾರ, ಶ್ರದ್ಧೆ, ಹೊಂದಿಕೊಂಡು ಹೋಗುವ ತತ್ವ ಮತ್ತೆಲ್ಲೂ ಸಿಕ್ಕುವುದಿಲ್ಲ. ಅನಾಮಿಕಳಂತಹ ಸ್ತ್ರೀ ಆ ಕುಟುಂಬಕ್ಕೆ ಮೂಲ ಸ್ತಂಭ. ಪ್ರೇಮದಿಂದ, ಸಹನೆ, ಎಂತಹ ಕಠಿಣವಾದ ಮನಸ್ಸನ್ನು ಕೂಡ ಬದಲಾಯಿಸಬಹುದು ಎಂದು ಈ ಕತೆ ನಿರೂಪಿಸುತ್ತದೆ. ಇದು ಇಂದಿನ ಕತೆ. ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರೆತು ಹೋಗ್ಬೇಡಿ. ನಿಮ್ಮ ಸ್ನೇಹಿತರ ಜೊತೆ ಈ ಕತೆನ ಹಂಚ್ಕೊಳ್ಳಿ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.